ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಅವರ ಬಿಡುಗಡೆಗಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಳ್ಳಾರಿ ಕನಕ ದುರ್ಗಮ್ಮನಿಗೆ ಹರಕೆಯನ್ನ ಕಟ್ಟಿಕೊಂಡಿದ್ರು. ಜೊತೆಗೆ 3-4 ಬಾರಿ ಕನಕ ದುರ್ಗಮ್ಮ ದೇಗುಲಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿದ್ರು. ಇದಾದ ನಂತರ ದರ್ಶನ್ಗೆ ಸಾಕಷ್ಟು ಒಂದು ರಿಲೀಫ್ ಸಿಕ್ಕಿತ್ತು. ಜೊತೆಗೆ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿತ್ತು. ಆದ್ರೆ ಏಕೈಕಿ ಈಗ ಮತ್ತೆ ದರ್ಶನ್ ಸಂಕಷ್ಟಕ್ಕೆ ಈಡಾಗಿರುವಂತದ್ದು, ಮತ್ತೆ ಜೈಲು ಪಾಲಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾವೆಲ್ಲ ಪೂಜೆಗಳನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಕನಕ ದುರ್ಗಮ್ಮ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಈಗ ಮಾತಾಡೋದಕ್ಕೆ ಬಳ್ಳಾರಿಯ ಕನಕ ದುರ್ಗಮ್ಮ ದೇಗುಲದ ಪ್ರಧಾನ ಅರ್ಚಕರಾದಂತ ಗಾದ್ಯಪ್ಪ ಅವರು ಕೂಡ ನಮ್ಮ ಜೊತೆಗಿರುವಂತದ್ದು. ಅವ್ರನ್ನ ಕೂಡ ಮಾತಾಡ್ತೀನಿ. ಸರ್, ಎಷ್ಟು ಬಾರಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಕನಕ ದುರ್ಗಮ್ಮನಿಗೆ ಪೂಜೆಯನ್ನು ಸಲ್ಲಿಸಿದ್ರು, ಯಾವ್ಯಾವ ಪೂಜೆಯನ್ನು ಸಲ್ಲಿಸಿದ್ರು ಸರ್? ಸರ್, ವಿಜಯಲಕ್ಷ್ಮಿ ಅವರು ಒಂದು 2 ಸಾರಿ ಬಂದಿದ್ದರು. ಬಿಡುಗಡೆ ಒಂದು ಸಾರಿ ಬಂದಿದ್ದರು. ಸೊ 2ನೇ ಸಾರಿ ಬಂದಾಗ ಅವರು ಒಂದು ದುಗುಡ ವಾತಾವರಣ ಅಂದರೆ ಅವ್ರಿಗೆ ಸ್ವಲ್ಪ ಸಂಕಟದಲ್ಲಿದ್ದರು. ಅರ್ಚನೆ ಪೂಜೆ ಮಾಡಿಸ್ಕೊಂಡು ಮುಂದಿನ ಇದನ್ನು ಬಂದು ಅದಕ್ಕೆ ತೀರಿಸು ಅಂತ ಹೇಳೋಗಿದ್ರು ಅಷ್ಟೇ, ಬಂದಿಲ್ಲ ಸರ್. ಯಾವ್ಯಾವ ಪೂಜೆಗಳನ್ನು ಸಲ್ಲಿಸಿದ್ರು ಸರ್ ದುರ್ಗಮ್ಮ ಇಲ್ಲಿ? ಈ ಸಾಮಾನ್ಯವಾಗಿ ಹಣ್ಣು ಕಾಯಿ ಅರ್ಚನೆ ಸಾಮಾನ್ಯವಾಗಿ ಎಲ್ಲ ಭಕ್ತರು ಮಾಡಿಸೋದು. ಕೆಲವರು ವಿಶೇಷವಾಗಿ ಅಂದರೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸಂಪ್ರದಾಯಬದ್ಧವಾಗಿ ಎಲೆ ಪೂಜೆ, ಅಭಿಷೇಕ, ಭಂಡಾರ ಪೂಜೆ ಮತ್ತು ಕುಂಕುಮ ಅರ್ಚನೆನ, ಆಮೇಲೆ ಮಹಿಳೆಯರು ಅತಿ ಮುಖ್ಯವಾಗಿ ಉಡಿ ಅಕ್ಕಿ ಸಾಮಾನು ಕೊಡ್ತಾರೆ. ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನ ಗ್ರಾಮ ದೇವತೆ ಆಗಿರೋದ್ರಿಂದ ಆಮೇಲೆ ಉಡಿ ಅಕ್ಕಿ ಕೊಡೋದು ಸಂಪ್ರದಾಯ ಬಾಳಲ್ಲಿ. ಸೊ ಅವ್ರು ಏನು ಅಂದ್ಕೊಂಡ್ರೆ ಅಂದರೆ ಅವ್ರ ಭಾವನೆ, ಅವ್ರೇನು ಪೂಜೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಬರ್ತೀವಿ, ತೀರಿಸ್ತೀವಿ ಅಂತ ಹೇಳಿ ಅಷ್ಟು ಹೇಳಿದ್ರು. ಬಟ್ ಅವರು ಏನು ಅಂದ್ಕೊಂಡು ಅದನ್ನು ಮಾಡಕ್ಕೆ ಮಾಡ್ಬೋದು ಅಷ್ಟೇ. ಎಷ್ಟು 3 ತಿಂಗಳ ಒಳಗಡೆ ಬರ್ತೀವಿ ಅಂತ ಇಲ್ಲಿ ಅರ್ಚಕರು ಬಂದು ಹೇಳಿದ್ರಂತೆ. ಸೊ ಅವರು 3 ತಿಂಗಳ ಬರ್ತೀವಿ ಅಂತ ಹೇಳೋಗಿದ್ರಂತೆ, ಬಂದಿಲ್ಲ ಸರ್. ಅದು ಅವರು ನಮಗೆ ಅದು ಅಷ್ಟು ಇದಿಲ್ಲ, ಏನು ಗೊತ್ತಾಗಿಲ್ಲ ನಮ್ಗೆ ಅದು. ಅಂದ್ರೆ ಈ ಪ್ರತಿ ಭಕ್ತರ ನಂಬಿಕೆ, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಅಮ್ಮನಿಗೆ ಭಕ್ತರಿರುವಂಥದ್ದು, ಆ ಹರಕೆ ತೀರಿಸಿದಾಗ ಅವ್ರಿಗೆ ಏನಾದರೂ ಬದಲಾವಣೆ, ತೀರಿಸಲಿಲ್ಲ ಅಂದ್ರೆ ಏನು ಪರಿಣಾಮ ಆಗ್ತವೆ ಸರ್? ಸರ್, ಇಲ್ಲಿ ಸಾಮಾನ್ಯವಾಗಿ ಭಕ್ತಾದಿಗಳಿಗೆ ಮನೋಭಾವ ಗೊತ್ತು ಸರ್. ಬಳ್ಳಾರಿಯ ಗ್ರಾಮ ದೇವತೆ ದುರ್ಗಮ್ಮನ ಇದು ಎಲ್ಲರಿಗೂ ಗೊತ್ತಿದೆ ಸರ್. ಎಲ್ಲ ಅವರು ಕಷ್ಟಗಳನ್ನು ಪರಿಹರಿಸೋ ದೇವಿ ಅಂತ ಸಾಮಾನ್ಯ ಎಲ್ಲ ಭಕ್ತಾದಿಗಳು ಗೊತ್ತು. ಬಟ್ ಇವಾಗ ಶಾಪ ಕೊಡ್ತಾರೆ ಸುಳ್ಳು ದೇವ್ರ, ಅದು ಸುಳ್ಳು. ಅದಕ್ಕೆ 12 ವರ್ಷ ಅಂತಾರೆ ನಮ್ಮದು ಇದರಲ್ಲಿ ತೀರಿಸ್ಬೋದು ಅದಕ್ಕೆ ಅವರು. ಬಟ್ ಅವರು ಅವ್ರಿಗೆ ಅರ್ಥ ಆಗ್ಬೇಕು, ಅದು ಗೊತ್ತಾಗಬೇಕದು. ಒಳ್ಳೇದಾಗೋದು ಕೇಳ್ತೀವಿ ಅಷ್ಟೇ ನಾವು. ಹರಕೆ ಏನಾದ್ರು ತೀರಿಸಿದ್ರೆ ಮತ್ತೆ ಅವ್ರ ಸಂಕಷ್ಟ ದೂರ ಆಗ್ತಾವೆ. ಯಾಕಂದ್ರೆ ಈಗ ಮತ್ತೆ ಜೈಲ್ ಪಾಲಾಗುವಂತ ಒಂದು ಜೈಲ್ ಪಾಲಾಗಿದ್ದಾರೆ ಈಗ ದರ್ಶನ್ ಅವರು. ಒಂದು ವೇಳೆ ದುರ್ಗಮ್ಮನಿಗೆ ಹರಕೆ ಹೊತ್ತಾಗ ಅವ್ರಿಗೆ ಬಿಡುಗಡೆ ಆದ್ರು, ಬಿಡುಗಡೆ ಆಗುವ ವೇಳೆನೂ ಪೂಜೆಯಲ್ಲಿ ಬಂದು ಸಲ್ಲಿಸಿದ್ರು. ಈಗ ಮತ್ತೆ ಸಂಕಷ್ಟ ಅಂದ್ರೆ ದುರ್ಗಮ್ಮನ ಮರ್ತಿದ್ದಕ್ಕೆ ಆ ಥರ ಸಂಕಷ್ಟ ಬಂತ ಹೆಂಗೆ ಸರ್? ನಾವು ಅದನ್ನು ಹೇಳೋದಿದಾಗ್ತದೆ. ಬಟ್ ಕಾನೂನುಗಳು ಇವೆಲ್ಲ ಕಟ್ಲೆ ನಮ್ಗೆ ಗೊತ್ತಿಲ್ಲ. ಆದರೆ ಬಟ್ ನಾವು ಇಷ್ಟು ಹೇಳೋದು, ನಮ್ಮ ದೇವಸ್ಥಾನದಲ್ಲಿ ಏನೇ ಆಗಲಿ ಅಂದ್ಕೊಂಡಾಗ ಬಹಳಷ್ಟು ಅಂದರೆ ಅವ್ರಿಗೆ ಒಂದು ಅವ್ರ ಮನಸ್ಸಿಗೆ ತೃಪ್ತಿ, ಅಂದರೆ ಅವ್ರಿಗೆ ಅವ್ರವ್ರ ಕಷ್ಟಗಳಿಗೆ ದಾರಿ ನೋಡಿಸುವಂಥ ದೈವವನ್ನು ಅಷ್ಟು ಹೇಳ್ಬೋದು ನಾವು. ಕಾನೂನುಗಳು ನಮಗೆ ಈಗ ಮತ್ತೆ ಅವರು ಹರಕೆ ತೀರ್ಸೋಕೆ ಬರ್ತವೆ ಅಂದ್ರೆ ಎಲ್ಲ ಪೂಜೆಗಳ ವ್ಯವಸ್ಥೆ ಎಲ್ಲ ಹೆಂಗಿರುತ್ತೆ? ಭಕ್ತಾದಿಗಳು ಈ ಸಾರ್ವಜನಿಕ ಯಾವಾಗಾದರೂ ಬರ್ಬೋದು ಅವರು. ನಮಗೆ ಕೆಲವು ಪೂಜೆಗಳನ್ನು ಒಂದಿನ ಮುಂಚೆ ಹೇಳಬೇಕು. ಸೊ ಕೆಲವು ಪೂಜೆ ಅವತ್ತೇ ಮಾಡ್ತೀವಿ ನಾವು. ಸೊ ಅವರು ಯಾವಾಗಾದ್ರೂ ಬಂದಿಂತ ಪೂಜೆ ಅಂದಾಗ ಆ ಪೂಜೆ ಮಾಡಿಕೊಡೋದು ನಮ್ಮ ತಯಾರಿದೆ. ಹರಕೆ ತೀರಿಸಿದ್ರೆ ಮತ್ತೆ ಎಲ್ಲವೂ ಪರಿಹಾರ ಆಗುತ್ತಾ ಸರ್? ಹೆಂಗೆ ಸರ್ ಹೇಳ್ತೀನಲ್ಲ, ಅವ್ರ ಮನೋ ಇಚ್ಛೆ, ಕಷ್ಟ ಸುಖ, ಆಮೇಲೆ ಅವರ ನ್ಯಾಯ ನೀತಿ ಅದಾಗಿರುತ್ತೆ. ಬೇರೆ ಭಕ್ತರು ನೋಡಿದಾಗ ಸಾಮಾನ್ಯವಾಗಿ ಎಲ್ಲರಿಗೂ ತೀರಿಸೋದು ಆಗಿದೆ. ಅವ್ರು ಒಳ್ಳೇದಾಗಿದೆ ಒಳ್ಳೇದಂತ ಹೇಳ್ತೀವಿ ಸರ್. ಇದಿಷ್ಟು ಇಲ್ಲಿನ ಪ್ರಧಾನ ಅರ್ಚಕರು ಗಾದ್ಯಪ್ಪ ಅವರು ಕೂಡ ಹೇಳ್ತಾ ಇರುವಂತದ್ದು. 3-4 ಬಾರಿ ಏನು ವಿಜಯಲಕ್ಷ್ಮಿ ಅವರು ಕೂಡ ಬಳ್ಳಾರಿ ಕನಕ ದುರ್ಗಮ್ಮ ದೇಗುಲಕ್ಕೆ ಬಂದಿದ್ರು, ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ತದನಂತರದಲ್ಲಿ 3 ತಿಂಗಳೇ ಆದ ನಂತರ ದರ್ಶನ್ ಒಂದಿಗೆ ಬರ್ತೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಇಲ್ಲಿನ ಅರ್ಚಕರಿಗೂ ಕೂಡ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಹರಕೆ ತೀರಿಸಿಲ್ಲ. ಇನ್ನಾದ್ರೂ ಬಂದು ಹರಕೆ ತೀರಿಸಿದ್ರೆ ಅವ್ರಿಗೆ ಇನ್ನಷ್ಟು ಒಳ್ಳೆಯದು, ಅಂದ್ರೆ ಕನಕ ದುರ್ಗಮ್ಮ ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಅವರ ಮೇಲೆ ಆಶೀರ್ವಾದ ಮಾಡ್ತಾಳೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ಪ್ರಧಾನ ಅರ್ಚಕರು ಕೂಡ ಈಗ ನ್ಯೂಸ್ ಫಸ್ಟ್ಗೆ ಹೇಳ್ತಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.